ಮಲ್ಲಯ್ಯ ನಂಗೆ ಭಕ್ತಿ ಇರ್ಬೇಕು. ಹಿಡ್ಕೊಳ್ಳೋದಲ್ಲ ಅಂತಲ್ಲ, ಪರಮಾತ್ಮ ಎಲ್ಲರನ್ನ ಹಿಡ್ಕೊತಾನೆ. ಎಂಥ ಕಷ್ಟ ಇದ್ರೆ ಹಿಡ್ಕೊತಾನೆ. ತುರ್ಕಿ ಭಕ್ತಿ ಮಾಡೋರನ್ನ ಎಂದು ಹಿಡ್ಕೊಳಂಗಿಲ್ಲ. ಯಾವುದೋ ಒಂದು ಹೇಮರೆಡ್ಡಿ ಮಲ್ಲಮ್ಮನ ಪುರಾಣದಾಗ ಒಂದು ಘಟನೆ ಬರ್ತೈತಿ. ಆಕೆ ಹಿಂಗೆ ಹೋಗುವಂಥ ಟೈಮ್ದೊಳಗೆ ಬಿತ್ತಾಕಂತ ಹೊಂಟಿದ್ಲು. ಎಲ್ಲ ಸಾಮಾನು ಇಟ್ಕೊಂಡೆ ಹೊಂಟಿದ್ಲು ಆಕೆ. ಬಿತ್ತಾಕ ಕಾಳು ಕಡಿ ಎಲ್ಲ 4 ಮಂದಿ ಜಂಗಮರು ಬಂದರು. ಬಂದ ಕೂಡಲೇ ಮತ್ತು ಹೊಟ್ಟಿಗೆ ಏನಿಲ್ಲ, ಒಂದು ತುತ್ತು ಅನ್ನಂದ್ರೆ ಏನಾರು ಕೊಡ್ತೀನ ಅಂತ ಕೇಳಿದ್ರೆ ಕೊಡಕ್ಕೆ ಏನಿಲ್ಲ ರೀ, ಬಿತ್ತಾಕ ಕಾಳದವ ಅವನು ಬಿಟ್ರೆ ಏನಿಲ್ಲ, ಅವನ್ನ ಕೊಟ್ಬಿಡು ಅಂದ್ರೆ ಆಕೆ ಬಡ ಬಡ ಉಡ್ಡಲ್ಲಾಗಿರುವಂಥ ಎಲ್ಲ ಕಾಳು ಅವ್ರ ಕೊಯ್ಯಕ್ಕೆ ಕೊಟ್ಲು. ಇನ್ನು ಮನ್ಯಾಗಾರ ಒಂಥರ ಆಕೆಗೆ ಯಾರೂ ಸೇರ್ತಿದ್ದಿಲ್ಲ. ಬಿತ್ತು ಕಾಳು ದಾನ ಮಾಡಿ ಬಂದಾಳ ಅಂದ್ರೆ ಮತ್ತು ಬೇಯ್ತಾರೆ ಮನ್ಯಾಗ ಅಂತ ತಿಳ್ಕೊಂಡು ಅವ್ರೇನು ಜಂಗಮರು ಪಾದ ಇಟ್ಟು ಹೋಗಿದ್ರಲ್ಲ, ಅದ ಮಣ್ಣು ತೊಗೊಂಡು ಹಿಂಗೆ ಉಡ್ಯದಾಗ ಹಾಕ್ಕೊಂಡು ಅದನ್ನು ಹೋಗಿ ಬಿತ್ತಿ ಬಂದಂತ ಹೊಲ್ಲಾಗಿ. ಎಷ್ಟು ವಿಚಿತ್ರ ನೋಡ್ರಿ. ಜಂಗಮರಿಗೆ ಕಾಳು ಕೊಟ್ಟಾಳ, ಅವ್ರ ಕಾಳು ಕೊಟ್ಟು ಅವ್ರ ಕಾಲಾಗಿನ ಮಣ್ಣು ತೊಗೊಂಡು ಬಂದು ಅವನ್ನ ಹೊಲ್ಲಾಗ ಬಿತ್ತಾಳ. ಇಷ್ಟು ಬಿತ್ತಿದ್ಲಲ್ಲ, ಇದನ್ನು ನೋಡಿದ್ಲು ಒಬ್ಬಿಕ್ಯಾರ. ಅವು ಕಾಳು ಕೊಡೋದು ನೋಡಿದ್ಲು, ಆಕೆ ಮಣ್ಣು ತೊಗೊಳೋದು ನೋಡಿದ್ಲು, ಬಿತ್ತಿದ್ದು ನೋಡಿದ್ಲು. ಅಪಹಾಸ್ಯ ಮಾಡ್ತಿದ್ರು. ಮಣ್ಣು ಕಾಳು ತೊಗೊಂಡು ಹುಟ್ಟಿದ್ರೆ ಹುಟ್ಟಂಗಿಲ್ಲ, ಮಣ್ಣು ತೊಗೊಂಡು ಬಿತ್ತು ಬಂದಾಳಿಕೆ. ಯಾರಿಗೆ ಮಣ್ಣು ಎರಸ್ಬೇಕಂತ ಮಾಡಿದ್ದಾಳು ಮಲ್ಲಮ್ಮ ಅಂತ ಅಂದ್ಕೊಂಡು ತಡ್ಯಾಡ್ತಿದ್ಲು. ಆದರೆ ಮಲ್ಲಮ್ಮನ ಶ್ರದ್ಧೆ ಹೆಂಗಿತ್ತಂದ್ರೆ ಕಾಳು ಕೊಟ್ಟ ಭಕ್ತಿಗೆ ಅವ್ರ ಕಾಲಾಗಿನ ಮಣ್ಣ ಕಾಳಾಗಿ ಬೆಳೆ ಬೆಳೆದೈತೆ ಅನ್ನುವಂಥದ್ದು ಮಲ್ಲಮ್ಮನ ಪುರಾಣದಾಗ ಬರ್ತೈತಿ. ಇದನ್ನು ನೋಡಿದ್ಲಲ್ಲ ಆಕಿ. ಹಂಗಂದ್ರೆ ಇಟ್ಟೆಲ್ಲ ಮಾಡಿ ಮಲ್ಲಮ್ಮ ಹೆಸರು ತೊಗೊತಾಳಂದ್ರೆ ನಾ ಯಾಕೆ ತೊಗೋಬಾರ್ದು ಅಂತ ಬಂತು ನೋಡ್ರಿ ತಲೆಯಾಗ. ಅನುಕರಣೆ ಮಾಡೋಕ್ಕಾಗ್ತದೆ. ನಾನು ಏನಾರು ಮಾಡಿ ಈಕಿಗೆ ಯಾರು ಬಂದು ಕೇಳಿಲ್ಲ ಬಿಟ್ಟಿಲ್ಲ. 4 ಮಂದಿ ಸುಮ್ಮನೆ ಹೊಂಟ್ರೆ ಬೈಲಿ ಅಂದು ಕರ್ಲಿಕ್ಕೆ ಇದ್ದ ಕಾಳು ತೊಗೊಂಬಂದು ಅವ್ರು ಸುರಿದ ಕೂಡ್ಲೇನ ನಡ್ರಿ ನಿಮ್ಮ ಮುಂದೆ ಅಂದ್ಲು. ಅವ್ರು ಹೋದ ಕೂಡಲೇ ಆಕಡೆ ಕಾಲಾಗಿನ ಮಣ್ಣೆಲ್ಲ ತೊಗೊಂಡು ತೊಗೊಂಡು ಬಿತ್ತಾಳ. ಗಂಡು ಬಂದು ಆ ಕಡೆಯಿಂದ ಏನು ಮಾಡಿದೆ, ಮಲ್ಲಮ್ಮ ಮಾಡಿದ್ದ ಮಾಡಿ ನಾನು ಅಂದ್ಲು ಆಕಿ. ಮಲ್ಲಮ್ಮ ಮಾಡಿದ್ದ ಮಲ್ಲಮ್ಮನ ಗಂಡನ ಮಾಡಿ ಏನಂತ ತೆಗೆದು ಆಡ್ಬಿಟ್ಟು ನೋಡ್ರಿ ಅವು ಕಪಾಳಕ್ಕೆ. ಕಾರಣ ಮಾಡ್ದಂಗೆ ಮಾಡಕ್ಕೆ ಹೋದ್ರೆ ಬರೋದಿಲ್ಲ ರೀ, ಅನುಕರಣೆ ಮಾಡಕ್ಕೆ ಹೋದ್ರೆ ಬರ್ತೈತೇನು? ಅನುಕರಣೆ ಮಾಡೋದಲ್ಲದು, ಸ್ವತಃ ಒಳಗಿಂದ ಬರ್ಬೇಕದು. ಇನ್ನರ್ ಫೀಲಿಂಗ್ ಅಂತಾರೆ ಅದಕ್ಕೆ. ಒಳಗಿಂದ ಬರ್ಬೇಕದು. ಹೊರಗಿಂದ ಆಟ ತೋರಿಕೆಗೆ ಬಂತಂದ್ರೆ ಅವ್ರು ಹೊಕ್ಕರಂತ ತಿಳ್ಕೊಂಡು ನಾವು ಬರೋದು, ಅವ್ರು ಕೊಟ್ಟಾರಂತ ನಾವು ಕೊಡೋದು. ಅವ್ರು ಯಾರು ಏನಂದ್ರೆ ಭಾಳ ಚಂದ ಕೊಡ್ತಿರ್ತಾರೆ. ಅವ್ರು ನಾ ಅಂಕರು ಕೊಟ್ಟಿಲ್ಲ ನೋಡಿ, ಮತ್ತು ನೀ ಕೊಡ್ತೀವಿ ಬಿಡ್ತೀವಿ ನೋಡು ಅಂತ ಇಟ್ಟು ತಲೆಯಾಗ ಹುಳ ಬಿಟ್ರೆ ಸಾಕು, ಕೊಡ್ಬೇಕಂದ್ರೆ ತಂದಿರ್ತಾರೆ. ಮತ್ತು ಅವ್ರಾಗ ಕೊಟ್ಟಿಲ್ಲ, ನಾ ಯಾಕೆ ಕೊಡ್ಲಿವ ಅಂತ ಇಟ್ಕೊಂಡು ಮನೆಗೆ ಹೋದ್ರೆ ಆ ಕಡೆ ಅಂದ್ರೆ ಒಬ್ಬರು ಮಾಡ್ತಾರಂತ ತಿಳ್ಕೊಂಡು ನೋಡಿ ಮಾಡಕ್ಕೆ ಹೋದ್ರೆ ಭಕ್ತಿ ಹಂಗಂಗತ್ತಾರೆ. ಅದಕ್ಕೆ ನಿಂದೇನೈತಿ, ನಿನ್ನ ರಿಯಾಲಿಟಿ ಏನು, ನನ್ನ ತಲೆಯಾಗ ಏನೈತಿ ಅದು ಬೇಕಲ್ಲ. ಮತ್ತೊಬ್ಬರು ಹೇಳ್ದಂಗೆ ಬದುಕ್ತೀವಿ ಅಂತಂದ್ರೆ ಎಲ್ಲ ಅವರು ಹೇಳ್ತಾರೆ ನಿಮ್ಮ ಬದುಕಿನಾಗ, ಎಲ್ಲ ಅವ್ರು ಹೇಳೋಕ್ಕಾಗೋದಿಲ್ಲ. ಸ್ವತಃ ಬುದ್ಧಿ ನನಗೆ ಕೊಟ್ಟಾನ ಪರಮಾತ್ಮ, ನಾ ಹೆಂಗೆ ಬದುಕಬೇಕು, ನಾ ಹೆಂಗಿರ್ಬೇಕು ಅನ್ನುವಂಥದ್ದು ತಿಳ್ಕೊಬೇಕು. ಅಂದಾಗಿದಾಗ್ತದೆ. ಹಂಗೆ ಯಾವಾಗ ಮಲ್ಲಯ್ಯ ಹಿಂಗೆ ಬಿದ್ದ, ಸಿದ್ದರಾಮ ಬಿದ್ದ, ತೊಡಿ ಮೇಲೆ ಮಲಗಿಸ್ಕೊಂಡು ಮಲ್ಲಯ್ಯನ ನೋಡಿದ ಕೂಡಲೇ ಇಂಥ ಸಿಟ್ಟು ಬಂದಿತ್ತು. ಮಲ್ಲಯ್ಯ ಎಲ್ಲಿ ಹೋಗಿದ್ದು ನೀನು? ನಾನು ಪ್ರಾಣ ಕಳ್ಕೊಳ್ಳೋ ಮಟ್ಟ ನೀನು ನಾನು ನೋಡಕ್ಕೆ ಬರಲಿಲ್ಲ. ನಾನು ನೋಡಿದ್ರೆ ನೀನು ಉಣಿಸ್ಬೇಕಂತ ತಿಳ್ಕೊಂಡು ಇದನ್ನು ಮಾಡ್ಕೊಂಡು ಬುತ್ತಿ ತೊಗೊಂಡು ಬಂದೀನಿ. 25 ದಿವಸ ಆಯ್ತು ನಿನ್ನ ಕೊಟ್ಟ ಕಷ್ಟಪಡಕತ್ತು, ಎಲ್ಲಿ ಹೋಗಿದ್ದಿ ಅಂತ ತಿಳ್ಕೊಂಡು ನಾನಾ ಥರದ ಬಾಲಕನ ಪ್ರಶ್ನೆಯನ್ನು ಕೇಳೋದ್ರಾಗ ಅವಂಗ ಸಾಕಾಗಿ ಹೋಗಿಬಿಡ್ತು. ಯಾಕರೆ ಇವ್ನು ಬಿಟ್ಟು ಹೋಗಿದ್ದೇನಪ್ಪ ನಾನು ಅಂತ. ಎಲ್ಲ ಮುಗಿದ ಮೇಲೆ ಸಂತೈಸಿ ತಲೆ ಮೇಲೆ ಕಡ್ಲಿಟ್ಟು ಅಲ್ಲಿ ಹೋಗಿದ್ನಪ್ಪ, ಇಲ್ಲಿ ಹೋಗಿದ್ನಪ್ಪ, ಹಂಗೆ ಮಾಡಿದ್ನಪ್ಪ, ಹಿಂಗೆ ಮಾಡಿದ್ನಪ್ಪ, ಹಿಂಗೆಲ್ಲ ಹೇಳ್ಕೊಂತ ಬಂದ ಮೇಲೆ ಆಯ್ತಪ್ಪ ಮಲ್ಲಯ್ಯ ಸಿದ್ದರಾಮ ಬಂದು ನೋಡಿದಲ್ಪ, ಇನ್ನು ಸಾಕು. 25 ದಿವಸದಿಂದ ನಿಮ್ಮ ತಂದೆ ತಾಯಿ ಎಷ್ಟು ಕಷ್ಟಪಡ್ತಿರ್ಬೇಕು ನೀನು ನೋಡಿ. ನಾನು ನೋಡಾಕ ನೀ ಇಷ್ಟಕೊಂಡ ಕಷ್ಟಪಟ್ಟು, ಬಟ್ ನಿನ್ನ ನೋಡಾಕ ಅವ್ರು ಎಷ್ಟು ಕಷ್ಟಪಟ್ಟಿರ್ಬೇಕು. ಕೇಳ್ದ ಬಂದಿ ಹೌದಿಲ್ಲ ನೀನು? ಕೇಳ್ದ ಬಂದೀನಿ. ನಡಿಪ್ಪ ಇನ್ನು ಮತ್ತೆ ಮನೆಗೆ ಹೋಗ್ಬೇಕು ನೀನು. ಹಿಂಗೆ ಹೇಳ್ದಾಗ ಚಲೋ ಮಾಡಿದ್ ನೋಡ್ರಿ ಸಿದ್ದರಾಮ. ಇನ್ಯಾವ ಮನೆ ನನಗೆ, ಇನ್ಯಾರು ತಂದೆ ತಾಯಿ? ನೀನ ತಂದೆ ತಾಯಿ ನನಗೆ. ನನ್ನ ತಂದೆ ತಾಯಿಗಳಿಲ್ಲ, ನೀನ ತಂದೆ ತಾಯಿ. ನಿನ್ನ ಬಿಟ್ಟು ನಾ ಎಲ್ಲಿ ಹೋಗಂಗಿಲ್ಲ ಅಂತ ತಿಳ್ಕೊಂಡು ಹಠ ಹಿಡ್ಕೊಂಡು ಕುಂದಿರ್ತಾನೆ ಹುಡುಗ. ನಮ್ಮ ಹುಡುಗರು ಹಠ ಹಿಡಿದು ಬೇರೆ, ಅವ ಹಠ ಹಿಡಿದು ಬೇರೆ. ನಮ್ಮ ಹುಡುಗರು ಹೆಂಗೆ ಹಠ ಹಿಡಿತಾವು, ಏನಾರು ಒಂದು ಕೇಳಾಕತ್ತು ಅಂದ್ರೆ ಅವು ಕೊಡಮಟನೂ ಬಿಡೋದಿಲ್ಲ. ಹಂಗೆ ಸಣ್ಣಗೆ ಸೂರು ಹಿಡಿದು ಅಂದ್ರೆ ಮುಗಿದ ಹೋಯ್ತು. ಅಳ್ಕೊಂತ ಕುಂತು ಅಂದ್ರೆ ಅವ್ನು ಸುಮ್ಮನೆ ಮಾಡಿದ್ರಾಗ ಅರ್ಧ ಜೀವನ ಹೊಕ್ಕೈತಿ. ಅವ್ನು ಸುಮ್ಮನೆ ಮಾಡಿದ್ರಾಗ ಅರ್ಧ ಜೀವನ ಹೊಕ್ಕೈತಿ. ನಮ್ಮ ಹುಡುಗರು ಹಂಗೆ, ಅವರು ಹಂಗಲ್ಲ ನೋಡ್ರಿ. ಹುಡುಗರು ಹೆಂಗೆ ಹಠ ಹಿಡಿತಾವಂದ್ರೆ, ಒಬ್ಬ DC ಇದ್ದ. DC ಹೆಸರಿನಾಗ ದೊಡ್ಡ ಹೆಸರು. ಪಾಪ ಅವನ ಕೈಯಾಗ 1000 ಮಂದಿ ಕೆಲಸಗಾರ ಅದಾರ. DC ಆಗಿ ಮಗ ಒಂದು ಗಂಡು ಮಗು ಹುಟ್ಟೈತಿ. ಇನ್ನೇನು ಆಫೀಸಿಗೆ ಹೋಗ್ಬೇಕು ಅನ್ನೋದ್ರಾಗನ ಅದು ಬೇಕು ಇದು ಬೇಕಂತ ಹುಡುಗರು ಅನ್ನುವಲ್ಲ. ಅದು ಬೇಕು ಇದು ಬೇಕಂದು ಕೂಡಲೇ ಅವರವು ಎಲ್ಲ ಸಮಾಧಾನ ಮಾಡಿ ಕೊಡಿಸ್ತಿತ್ತು. ಒಂದು ಹೊರಗೆ ಆನೆ ಹೋಗೋದು ನೋಡ್ರಿ ಹುಡುಗ. ಹೊರಗೆ ಆನೆ ಹೋಗೋದನ್ನು ನೋಡಿದ ಕೂಡಲೇ ನನಗೆ ಆನೆ ಬೇಕಂತ ಕುತ್ಕೊಂತದ್ದು. ಇವು ಒಳ್ಳೆ ಅರ್ಜೆಂಟ್ ಆಫೀಸ್ಗೆ ಹೋಗ್ಬೇಕು, ಆನೆ ಬೇಕಂತ ಕುತ್ಕೊಂತದ್ದು. ಅವಾಗ ಅವ್ರ ತಾಯಿ ಹೇಳ್ತಾಳೆ, ನೋಡ್ರಿ ಇಲ್ಲಿ ಮಟ್ಟ ಸಣ್ಣ ಪುಟ್ಟ ಕೇಳ್ತಿದ್ದ ಕೊಡ್ಕೊಂತ ಬಂದೀನಿ ನಾನು, ಇವತ್ತು ಆನೆ ಕೇಳಾಕತ್ತ, ನಾ ಎಲ್ಲಿಂದ ಕೊಡಲಿ, ನೀವೇ ಇವತ್ತೊಂದು ದಿವಸ ಸಂಭಾಳಿಸ್ರಿ ಅವನು ಅಂತ ತಿಳ್ಕೊಂಡು ಆಫೀಸ್ಗೆ ಹೋಗು ಗಂಡನ ಹತ್ರ ಬಿಟ್ಟು ನೋಡ್ರಿ ಬಾ ಇವನೇಟ್ ಸಂಭಾಳಿಸೋದು, ಎಲ್ಲ ಜಿಲ್ಲಾನ ಸಂಭಾಳಿಸ್ತೀನಿ ನಾನು, ಇವನು ಸಂಭಾಳಿಸೋಕ್ಕಾಗೋದಿಲ್ಲ ಅಂತ ಅವನು ತಲೆಯಾಗ ಪಾಪ. ಅವಾಗ ಅಂದ, ಸುಮ್ಮನಿರು ಆನೆ ಕೊಡಿಸ್ತೀನಿ ಸುಮ್ಕರ. ಆನೆ ಕೊಡಿಸ್ತಿಲ್ಲ, ಆನೆ ಸದ್ದ ಬೇಕಂತ ಹುಡುಗ ಹಠ ಹಿಡಿತು. ಆನೆ ಬೇಕಂತ ಕೊಡ್ಲಿನ ಏನು ದಿಕ್ಕ ತಿಳಿಲಿಲ್ಲ ಇವಂಗ. ಆನೆ ಎಲ್ಲಿಂದ ತರಕತ್ತಿ, ಏನೋ ಕೇಳಿದ್ರೆ ಕೊಡ್ಬೋದು ಆಟ ಸಾಮಾನ. ಆನೆ ಕೊಡು ಅಂದ ಕೊಡ್ಲಿನ ಅವಾಗ ಕರೆದ ಬಾಯಿಲ್ಲ ಅಂದವ ಹೆಂಡತಿ ಬಂದು ಯಾಕ್ರಿ ಅಂದ. ಇವ ಆನೆ ಬೇಕನ್ನಕತ್ತ, ನಾ ಏನು ಮಾಡಲಿ ಅಂದವ. ಆನೆ ಬೇಕಂದ್ರೆ ಆನೆ ಬೇಕಾಗಿ ಸದ್ದ, ಆನೆ ಹಂಗಾಗ್ರಿ ಅಂದ ಆಕಿ.
ಹೆಂಗಾಗ್ಬೇಕು? ಎರಡು ಮನ್ಕಾಲು ಬಗ್ರಿ, ಎರಡು ಕೈ ಇಡ್ರಿ, ದುಬ್ಬ ಮ್ಯಾಗ ಕುಂದಿರ್ತೀನಿ ಅನ್ಲಕ್ಕಿ. ನಾ ಡಿ ಸಿ ಅಂದವ, ಡಿ ಸಿ ಅಲ್ಲೇ ಮನ್ಯಾಗ ತಂದಿನ ಅನ್ಲಕ್ಕಿ. ಹುಡುಗ ಆನೆ ಬೇಕು ಅಂದ್ಕೊಳ್ಳಿನ ಆನೆ ಆಯ್ತು ಅಂತ ತಿಳ್ಕೊಂಡು ಅವರಪ್ಪ ಮಂಡಿಗಾಲು ಊರಿ ಮಂಕಾಳು ಹೆಚ್ಚಿ ಕುಂತ ತಗೋ ಆನೆ ಬಂತು ನೋಡಂತ ಅದ್ರ ಮ್ಯಾಗ ಕುಂದಿರ್ಸಿದ್ಲು. ಇದಾ ಒಳ್ಳೆ ಟೈಮ್ ಅಂತ ತಿಳ್ಕೊಂಡು ಆಕಿನ ಹಡಿ ಆನೆ ಮೇಲೆ ತತ್ತಿ ಮೇಲೆ ಅನ್ನೋಕೆ ಅವ್ರವ್ವ ಹೊಡಿ ಅಂದ ಆನೆ ಮೇಲೆ ಅಂತೇಳಿ. ಆನೆ ಹೊಡ್ಕೊಂಡ್ಬಂದ. ಇನ್ನೇನು ಮುಗೀತು, ಆಫೀಸ್ಗೆ ಹೋಗ್ಬೇಕಂದ್ರೆ ನಾ ಕುದುರಿಬೇಕೀಗ ಅಂದ. ಮತ್ತೆ ಇವ್ ನಿಮಿಷಕ್ಕೆ ಒಂದೊಂದು ಕೇಳ್ಕೊಂಡು ಕುಂದ್ರೆ ಆನೆ ಆಗ್ಬೇಕು. ಆಮೇಲೆ ಮತ್ತಿಷ್ಟೆಲ್ಲ ಆದಮೇಲೆ ಅವ್ರವ್ ಚೀಟಿ ಕಿವಿಯಾಗಿ ಹೇಳಿದಂತ ಕತ್ತೊಂದು ಬೇಕಂತ ಹೇಳು ಅಂತೇಳಿ. ಕತ್ತು ಬೇಕಂದ್ಬಿಡ್ಲೆ ಇಲ್ಲೇ ಐತೆ ನೋಡಿ ಕತ್ತಿ ಅನ್ಲಾಕೆ ಅವ್ರವ್ವ. ಅಕ್ಕಿ ತನ್ನ ಶೇಡ್ ಅಲ್ಲೇ ತಿರ್ಸ್ಕೊಳಕತ್ತಾರ ಅಕ್ಕಿ. ಯಾಕಂದ್ರೆ ದಿವಸ ಇವ್ರು ನಾ ಹಿಂಗೆ ಅಂದಾವ ಇದೇ ಟೈಮ್ ತಡಿ ಅಂತ ತಿಳ್ಕೊಂಡು ಆನೆನೇ ತಿರ್ಸ್ಕೊಂಡ್ಲು ಕತ್ತಿನಿ. ಇನ್ನೊಂದು ಸ್ವಲ್ಪ ಬಿಟ್ಟಿದ್ರೆ ನಾ ಏನು ಅನ್ನೋಪೈಕಿ ಹಿಂದಾಗಡೆ. ನಮ್ಮ ಹುಡುಗರು ಹಿಂಗೆ ತಿಳ್ಕೊತಾವ. ಆದ್ರೆ ಮಲ್ಲಯ್ಯ ಹಠ ಹಿಡ್ಕೊಂಡು ಮಲ್ಲಯ್ಯಗೆ ಅಂತಾನ, ನೋಡಪ್ಪ ನೀನು ಹುಟ್ಟಿದ್ದು ನನ್ನ ಹತ್ರ ಇರಾಕಂತ ಹುಟ್ಟಿಲ್ಲಪ್ಪ. ನೀನು ಎದಕ್ಕೆ ಹುಟ್ಟಿ ಗೊತ್ತನ? ಲೋಕ ಉದ್ಧಾರ ಮಾಡಕ್ಕಂತ ಹುಟ್ಟಿದಿ. ನಿನ್ನಿಂದ ಭಾಳಷ್ಟು ಕೆಲಸ ಕಾರ್ಯಗಳಾಗೋದದ. ಹಾಗಾಗಿ ನೀನು ಹೋಗಿ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಅದಕ್ಕೆ ನೀವು ಹೋಗ್ಬೇಕು ಮಲ್ಲಯ್ಯ ಅಂತಂದಾಗ, ನಾನು ಹೋಗಬೇಕು ಅಂತಂದ್ರೆ ಮೊದಲು ನಾ ತಂದು ಬುತ್ತಿ ಉಣ್ಬೇಕು. ನೀನು 2 ದಿವಸ ಆಗೈತೆ ಅದು ಬುತ್ತಿ, 25 ದಿವಸ ಆಗಿದ್ದು ಬುತ್ತಿ ತೊಗೊಂಡು ಉಣ್ಬೇಕಂದಾಗ, ಆಯ್ತಪ್ಪ ಇನ್ನು ಬುತ್ತಿ ಉಣ್ತೀನಿ ತೊಗೊಂಬಾಯಿಲ್ಲ ಅಂತ ತಿಳ್ಕೊಂಡು ತೆಗೆದು ಬುತ್ತಿ ನೋಡಿದ್ರೆ 25 ದಿವಸದ ಹಿಂದೆ ಅವ್ರವು ಹೆಂಗೆ ಬುತ್ತಿಗೆ ತಂದು ಕೊಟ್ಟಿದ್ಲು. ಬಾಯಿ ಬಿಚ್ಚಿದ್ರೆ ಇನ್ನೂ ಸುಡು ಅಂತ ಅಂಬ್ಲಿ ಹಂಗೆ ಹೊಗೆ ಬರಾಕತ್ತಿತ್ತು ಅನ್ನುವಂಥದ್ದನ್ನು ಪುರಾಣದಾಗ ಕೇಳ್ತೀವಿ ಅಂತಂದ್ರೆ ವಿಚಾರ ಮಾಡಿಕೊಡ್ರಿ. ಅವನ ಭಕ್ತಿ ಹೆಂಗಿರ್ಬೇಕು, ಅವನ ಮುಗ್ಧತೆ ಹೆಂಗಿರ್ಬೇಕು. ಇಬ್ಬರು ಉಂಡ ಮೇಲೆ ಹಾಗಾದರೆ ನೀನು ಹೋಗ್ತೀಯಾ ಅಂತ ತಿಳ್ಕೊಂಡು ಕೇಳಿದಾಗ, ನಾನು ಹೋಗೋದಕ್ಕಿಂತ ಮುಂಚೆಗೆ ನಂದೊಂದು ಮಾತೈತಿ ಅಂದವ. ಮತ್ತೆ ಏನು, ನಾನೇನಾದರೂ ಮಾಡ್ಬೇಕಂದ್ರೆ ನೀ ನನ್ನ ಜೊತೆ ಇರಬೇಕಲ್ಲ. ಅವಾಗ ಅವ ಪರಮಾತ್ಮ ಅಂತಾನ, ನಿನಗೇನು ಬೇಕು ಕೇಳ್ಕೊಳಪ್ಪ, 2 ವರ ಕೊಡ್ತೀನಿ ನಿನಗೆ ಅಂತಂದಾಗ, ಅವಾಗ ಪರಮಾತ್ಮನ ಕೇಳ್ತಾನಂತ, ಒಂದನೇದ್ದು ನಾನೇನೇ ಮಾಡಿದರೂ ಸಹಿತ ನಾನು ಕೊಟ್ಟಾಗ ನೀ ಇರಬೇಕು, ಒಂದನೇದ್ದು. ಆಮೇಲೆ ಇನ್ನೊಂದೇನು ಅಂದಾಗ ಅವ ಅಂತಾನ, ನಾನೇನು ಹೋಗಿ ಅಲ್ಲಿ ಕೆಲಸ ಮಾಡ್ಬೇಕಂತೀನಲ್ಲ, ನಾ ಮೊದಲು ನಿನ್ನ ಗುಡಿನ ಕಟ್ಟಾವ, ನೀನು ಇಲ್ಲಿದ್ರೆ ನಡೆಯಂಗಿಲ್ಲ, ನಾನು ಕೊಟ್ಟಾಗನೇ ಇರಬೇಕು, ನೀನು ಅವನ ಹತ್ರ ಬರಬೇಕು ಅಂತ ಅಂದಾಗ, ಅವಾಗ ಪರಮಾತ್ಮ ಎರಡಕ್ಕೂ ಹೂ ಅಂತಾನಂತ. ಬರ್ತೀನಪ್ಪ ನಿನ್ನ ಕೊಟ್ಟಾಗ, ಆದರೆ ಶರೀರ ಇಟ್ಕೊಂಡು ಬರಂಗಿಲ್ಲ. ನಾನು ನಿರಾಕಾರ ಮೂರ್ತಿಯಾಗಿ ಲಿಂಗು ಆಗಿ ನೀ ಮಾಡುವಂಥ ಜಗದಾಗನ ಉದ್ಭವ ಹಾಕಿನಪ್ಪ, ನೀ ಚಿಂತೆ ಮಾಡಬೇಡ, ಹೋಗಿ ಸಿದ್ರಾಮ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿ ಕಳಿಸಿದ ಮೇಲೆ ಸಾಕ್ಷಾತ್ ಪರಮಾತ್ಮನ ತೊಡಿ ಮೇಲೆ ಓಲಾಡಿ ಅಗದಿ ಪ್ರೀತಿಯಿಂದ ಭೂಮಿ ಮೇಲೆ ಬಂದ ಮೇಲೆ ಎಲ್ಲ ಸುದ್ದಿ ಎಲ್ಲರಿಗೂ ಗೊತ್ತಾಯ್ತು. ಅಲ್ಲಿರ್ತಕ್ಕಂಥ ಚಾಮಲಾದೇವಿ ಅನ್ನುವಂಥ ರಾಣಿಗೆ ಗೊತ್ತಾಯ್ತು. ರಾಣಿಗೆ ಗೊತ್ತಾದ ಮೇಲೆ ಆಕೆ ಏನು ಮಾಡಿದ್ಲು, ಭಾಳ ಆನಂದವಾಗಿ ಎಲ್ಲ ದೊಡ್ಡ ಪ್ರಮಾಣದ ಮೆರವಣಿಗೆ ಮಾಡಿ ಸಿದ್ಧರಾಮ ಶಿವಯೋಗಿಗೆ ಎಷ್ಟು ದೊಡ್ಡ ಗೌರವ ಕೊಟ್ಲು ಅಂದ್ರೆ, ದೊಡ್ಡ ಜಾಗ ಮಾಡಿ ಕೊಟ್ಲು. ನಾನು ಮಲ್ಲಯ್ಯನ ಗುಡಿ ಕಟ್ಟಬೇಕಂತ ಅಂದ್ಕೊಳ್ಳೇನ ದೊಡ್ಡ ಜಾಗ ಮಾಡಿದರು. ಊರಾಗಿರ್ತಕ್ಕಂಥ ಅನೇಕ ಜನಗಳನ್ನು ಕರೆದುಕೊಟ್ಟು, ಕೆಲಸ ಇರದಾರದಂತಹ ಕೈಗಳಿಗೆ ಕೆಲಸ ಕೊಟ್ಟು, ಕಲ್ಲನ್ನು ಕಟ್ಟಿಯುವಂಥ ಕೆಲಸ ಕೊಟ್ಟು, ಅದ್ಭುತವಾಗಿರ್ತಕ್ಕಂಥ ಮಲ್ಲಯ್ಯನ ಗುಡಿಯನ್ನು ನಿರ್ಮಾಣ ಮಾಡಿ ಭಾಳ ದೊಡ್ಡ ಪ್ರಮಾಣದ ಗುಡಿ ಆಯ್ತಲ್ಲ. ಮುಂದೆ ಹಕ್ಕಿ ಪಕ್ಷಿಗಳಿಗಾಗಿ ಒಂದು ದೊಡ್ಡ ಕೆರೆ ಕಟ್ಟಬೇಕನ್ನುವಂಥ ಕಾರಣಕ್ಕೆ ಸಣ್ಣ ವಯಸ್ಸಿನಾಗ ಗುಬ್ಬಿಗೆ ನೀರು ಕುಡಿಸಿದಂಥ ಸಿದ್ಧರಾಮ ಶಿವಯೋಗಿ ದೊಡ್ಡವ ಆದ ಮೇಲೆ, ಅದು ಪರಮಾತ್ಮನ ಸಾಕ್ಷಾತ್ಕಾರ ಆದಮೇಲೆ, ನಾನೊಂದು ಕೆರೆ ಕಟ್ಟಬೇಕಂತ ಅಂದ್ಕೊಳ್ಳೇನ ಇದ್ದ ಗುಡಿ ಜಾಗದಾಗನ ಒಂದು ದೊಡ್ಡ ಕೆರೆ ನಿರ್ಮಾಣ ಮಾಡುವಂತಹ ಪ್ರಯತ್ನವನ್ನು ಮಾಡಿದ. ದೊಡ್ಡ ಕೆರೆ ನಿರ್ಮಾಣ ಆಯಿತು. ಆ ಕೆರೆ ಒಳಗೆ ನೀರು ಬಿಟ್ಟ. ನೀರು ಕುಡಿಯೋದಕ್ಕೆ ಹಕ್ಕಿ ಪಕ್ಷಿಗಳು ಬರುವು, ದೇವರ ದರ್ಶನ ಮಾಡಿಕೊಡುವು, ಹೋಗುವು. ಇಷ್ಟೆಲ್ಲ ಆದಮೇಲೆ ಮಲ್ಲಯ್ಯನಿಗೆ ಆಶೀರ್ವಾದ ಪಡೆದಿರುವಂಥ ಸಿದ್ಧರಾಮ ಶಿವಯೋಗಿಗಳಿಗೆ ಒಂದು ಕ್ಷಣ ಇದು ಬಂದುಬಿಡುತ್ತೆ ನೋಡ್ರಿ. ನಾನು ದೇವ್ರ ವರ ಪಡ್ಕೊಂಡವ, ನನಗೆ ಸಾಕ್ಷಾತ್ ಪರಮಾತ್ಮ ವರದಾನ, ನಾನು ದೊಡ್ಡ ಗುಡಿ ಕಟ್ಟೀನಿ, ನಾನು ಭಾಳ ದೊಡ್ಡ ಕೆರೆ ಕಟ್ಟೀನಿ. ಸ್ವಲ್ಪ ಅಹಂ ಬಂತು ಒಳಗೆ. ಮಾಡಿದೆನೆಂಬುದು ಮನದಲ್ಲಿ ಹೊಡೆದರೆ ಏಡಿಸಿ ಕಾಡಿಸಿತು ಶಿವನ ಡಂಗುರ. ಮಾಡಿದೆನೆನ್ನದಿರ ಲಿಂಗಕ್ಕೆ, ಮಾಡಿದರೆನ್ನದಿರ ಜಂಗಮಕ್ಕೆ, ಮಾಡಿದೆನೆಂಬುದು ಮನದಲ್ಲಿ ಹೊಳೆಯದಿದ್ದಡೆ ಬೇಡಿತ್ತ ನೀವು ನಮ್ಮ ಕೂಡಲ ಸಂಗಮ ದೇವ. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ನಾ ಮಾಡೀನಿ ಅನ್ನಂಗಿಲ್ಲ. ಭಾಳ ಚಲೋ ಆತ್ರಿ ಕಾರ್ಯಕ್ರಮ, ಮತ್ತು ನಾವೆಲ್ಲ ನಿಂತು ಮಾಡಿವಂತ ಭಾರಿ ಚಲೋ ಆತ್ರಿ. ಏನೋ ಮರೆ ಬಂದವ್ರು ಊಟನೇ ಸಿಗಲಿಲ್ಲ ಅಂತಲ್ಲ, ನಮ್ಮ ಮಾತಲ್ಲಿ ಕೇಳ್ತಾರೆ ಅವ್ರು ಅಜ್ಜಾರು, ಅವ್ರೇನೋ ಮಾಡಕ್ಕೆ ಹೋದ್ರೆ ಹಾಳಾಗಿ ಹೋತ್ ನೋಡ್ರಿ ಅಂತ ಅನ್ನೋದು. ಅವಾಗ ಚಲೋ ಆದ ಕೂಡಲೇ ತನ್ನ ಹೆಸರು ಹೇಳ್ಕೊತಾನ. ಏನೋ ಸ್ವಲ್ಪ ಕೆಟ್ಟೈತೆ ಅಂದ ಕೂಡಲೇ ನಾವಿಲ್ರಿ ಅದಕ್ಕೆ ಹಂಗಾಗೈತೆ ನೋಡ್ರಿ ಅಂತಂತಾನಂದ್ರೆ ಹಂಗಲ್ಲ. ಹೆಸರಿಗೆ ಆಗಿ ಒಟ್ಟ ಕೆಲಸ ಮಾಡೋಕ್ಕೆ ಹೋಗ್ಬೇಡ್ರಿ. ಸಂಘದ ಎಲ್ಲ ಮಂದಿಗೆ ಒಂದೇ ಮಾತು ಹೇಳ್ತೀನಿ, ಯಾರು ಹೆಸರಿಗೆ ಆಗಿ ಕೆಲಸ ಮಾಡ್ತೀರಿ ಜಸ್ಟ್ ವೈಟ್ ಪೇಪರ್ನ ಹಾಳಾಗಿರ್ತೀರಿ. ಯಾರ ಹೆಸರು ಬಿಟ್ಟು ಆ ಪರಮಾತ್ಮನ ಮೆಚ್ಚಿಸೋದ ಕೆಲಸ ಮಾಡ್ತೀರಿ, ನೀವು ಗುರುಬಸವ ಅಜ್ಜನ ಹೃದಯದಾಗಿರ್ತೀರಿ ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಯಾಗಿಟ್ಕೊಳ್ಬೇಕಾಗ್ತದೆ. ಇಲ್ಲಿ ಮಾಡಿರುವಂಥ ಕೆಲಸವನ್ನು ನಿಮ್ಮ ಮಂದಿ ನೋಡಿರ್ಲಿಕ್ಕಿಲ್ಲ,
ಇಲ್ಲಿ ಮಾಡಿರುವಂಥ ಕೆಲಸವನ್ನು ಸ್ವಾಮಿಗಳು ನೋಡೋಕ್ಕಿಲ್ಲ. ಆದರೆ ಗದ್ದಿಗೆಯಾಗಿರ್ತಕ್ಕಂಥ ಗುರುಬಸು ಅಜ್ಜ, ಶಿವಲಿಂಗ ಅಜ್ಜ, ಮೃಗೇಂದ್ರ ಅಜ್ಜ ನೀವು ಮಾಡುವಂಥ ಸಣ್ಣ ಕೆಲಸದಿಂದ ಹಿಡ್ಕೊಂಡು ದೊಡ್ಡ ಕೆಲಸದವರೆಗೂ ಅವ ನೋಡ್ಕೊತಾನೆ ಆಧಾರ ಅನ್ನುವಂಥದ್ದನ್ನು ತಾವೆಲ್ಲ ತಲೆಯಾಗಿ ಇಟ್ಕೊಳ್ಬೇಕಾಗ್ತದೆ. ಯಾವಾಗ ಒಂದು ಸಣ್ಣ ಅಹಂ ಬಂದಿತ್ತಲ್ಲ, ಆ ಹಮ್ಮನೊಳಗನ ಬದುಕಾಕತ್ತಿದ್ದ. ಒಂದು ದಿವಸ ಮಲ್ಲಯ್ಯನ ದೊಡ್ಡ ಹಬ್ಬ ಮಾಡ್ಬೇಕಂತ ಹಬ್ಬ ಮಾಡಾಕತ್ತಿದ್ದ. ಮಲ್ಲಯ್ಯನ ಹಬ್ಬ ಮಾಡ್ಬೇಕಂತ ತಿಳ್ಕೊಂಡು ದೊಡ್ಡ ಹಬ್ಬ ಮಾಡಾಕತ್ತಿದ್ದ. ಆ ಹಬ್ಬ ಮಾಡ್ಬೇಕಾದ್ರೆ ಪರ್ವ ಅಂತಾರೆ ಅದಕ್ಕೆ, ಪರ್ವ. ಆ ಹಬ್ಬ ಮಾಡುವಂಥ ಟೈಮ್ದೊಳಗೆ ಏನಾಯಿತು, ಹಬ್ಬ ಮಾಡ್ಬೇಕಾದ್ರೆ ಈಗ ಹೆಂಗೆ ಊರನವ್ರು ನಾಳೆ ಹುಡುಗಿ ತೊಂಬ ಅಂತ ಹೇಳಿವಲ್ಲ ಇವ ನಾವು ತೊಂಬರ್ತೀರನಿ ಇಲ್ಲ, ಒಮ್ಮೆ ಜೋರು ಹೂ ಅಂದ್ರೆ ಆಗಲ್ಲ ನಿಮ್ಮ ಬಗ್ಗೆನೇ ಏನು. ಹಾಂ, ಇವತ್ತೊಂದು ಸ್ವಲ್ಪ ಎಚ್ಚರಾಗಿರಿ ನೋಡಿ ನೀವು. ನಿಮ್ಮನ್ನ ಎಚ್ಚರ ಮಾಡಕ್ಕೆ 12 ದಿವಸ ಹಿಡ್ದತ್ ನನಗೆ. 12 ದಿವಸ ಆದಮೇಲೆ ಎಚ್ಚರಾಗ್ಯಾರಿ ಅಪ್ಪ, ಭಾಳ ಖುಷಿ ಆಯ್ತು ನನಗೆ. ನಿಮಗೆ ಹೆಂಗೆ ನಾವು ಅಜ್ಜರ ಕಾರ್ಯಕ್ರಮಕ್ಕೆ ಹುಡುಗಿ ತೊಂಬ ಅಂತ ಹೇಳೀವಿ, ಅವಾಗ ಅವ ಅಂದ ಮಲ್ಲಯ್ಯನ ದೊಡ್ಡ ಪರ್ವ ನಡೆದದ. ಈ ಪರ್ವಕ್ಕೆ ಎಲ್ಲರೂ ಮನೆಯಾಗಿರ್ತಕ್ಕಂಥವ್ರು, ಊರಾಗಿರ್ತಕ್ಕಂಥವ್ರು ಎಲ್ಲರೂ ಒಂದಿಷ್ಟು ಭತ್ತವನ್ನು ಕುಟ್ಟಿ ಕೊಡಬೇಕು. ಇನ್ನು ಕೆಲವು ಮಂದಿ ಕೆಲಸ ಮಾಡಕ್ಕೆ ಬರಬೇಕು, ಇನ್ನು ಕೆಲವು ಮಂದಿ ಇಲ್ಲಿ ಎಲ್ಲ ಬೇರೆ ಬೇರೆ ಕೆಲಸದ ಅವ್ನು ಮಾಡಕ್ಕೆ ಬರಬೇಕು, ತೊಳೆಯಕ್ಕೆ ಬರಬೇಕು. ಹಿಂಗೊಂದು ಡಂಗ್ರ ಹೊಡಿಸಿಬಿಟ್ಟು ಊರಾಗ ಎಲ್ಲರ ಮನೆಗೂ ಭತ್ತ ತೊಗೊಂಡು ಹೋಗೋರು, 5-5 ಸೇರು ಭತ್ತ ಕೊಡೋರು. ಇದನ್ನು ಮಲ್ಲಯ್ಯನ ಪರ್ವಕ್ಕೆ ನೀವು ಕುಟ್ಟಿ ತಂದು ಕೊಡಬೇಕು. ನಿಮ್ಮ ಕಡೆ ಇದ್ರೆ ಇಷ್ಟ ಕೊಡ್ರಿ, ಇಲ್ಲ ಅಂದ್ರೆ ನಿಮ್ಮ ಕಡೆ ಇನ್ನೂ ಹೆಚ್ಚೈತಂದ್ರೆ ಇದಕ್ಕೆ 5 ಸೇರು ಕೂಡಿಸಿ ನೀವು ಭತ್ತ ತಂದು ಕೊಡ್ಬೇಕಂತ ತಿಳ್ಕೊಂಡು ಮಲ್ಲಯ್ಯನ ಪರ್ವಕ್ಕೆ ಹೋಗಿ ಎಲ್ಲರ ಮನೆಗೆ ಹಾಕಾಕತ್ತಿದ್ರು. ಅಲ್ಲೇ ಒಂದು ಊರಾಗ, ಆ ಊರಿನೊಳಗೆ ಬಂದಿರತಕ್ಕಂಥ ಪುಳುಜೆ ಅನ್ನುವಂಥದ್ದು, ಬಿಜಾಪುರದಿಂದ 40, ಸೊಲ್ಲಾಪುರದಿಂದ 28 ಕಿಲೋಮೀಟರ್ ಮಧ್ಯದೊಳಗಿರತಕ್ಕಂಥ ಪುಳುಜೆ ಅನ್ನುವಂತಹ ಊರೊಳಗೆ ಸಿದ್ಧ ಸೋಮನಾಥ ದೇವಸ್ಥಾನ. ಆ ದೇವಸ್ಥಾನದೊಳಗೆ ಒಬ್ಬ ವ್ಯಕ್ತಿ ಅಮುಗಿ ದೇವಯ್ಯ ಅಂತ ಅವನ ಹೆಸರು. ಅಮುಗಿ ದೇವಯ್ಯ ಅನ್ನುವಂಥ ಅವನ ಹೆಸರಿನೊಳಗಿರ್ತಕ್ಕಂಥ ವ್ಯಕ್ತಿ, ಅದರೊಳಗೆ ಅವನ ಹೆಂಡತಿ ಗುಡ್ಡಾಪುರದ ದಾನಮ್ಮ ತಾಯಿ ಹೆಂಗೆ ಹೆಸರು ಐತಲ್ಲ, ಆ ದಾನಮ್ಮನ ಹೆಸರೇ ಇಟ್ಕೊಂಡಿರ್ತಕ್ಕಂಥ ದಾನವ್ವೆ. ಇಬ್ಬರು ಕೂಡಿ ಅದ ಸೊಲ್ಲಾಪುರದಾಗನ ಜೀವನ ಮಾಡ್ತಿದ್ರು, ನೇಯ್ಗೆ ಕೆಲಸವನ್ನು ಮಾಡ್ತಿದ್ರು. ನೇಯ್ಗೆ ಕೆಲಸ ಮಾಡುವಂಥವ್ರ ಮನೆಗೆ ಬಂದು ಸಿದ್ದರಾಮ ಶಿವಯೋಗಿಗಳ ಶಿಷ್ಯರೆಲ್ಲ ಬಂದು 5 ಸೇರು ಭತ್ತ ಅವ್ರ ಕೈಯಾಗ ಕೊಟ್ಟು, ಸಿದ್ದರಾಮ ಶಿವಯೋಗಿಗಳು ಮಲ್ಲಯ್ಯನ ಪರ್ವ ಮಾಡಕತ್ತಾನ, ಆ ಪರ್ವಕ್ಕೆ ಈ ಭತ್ತ ಕುಟ್ಟಿ ಕೊಡ್ಬೇಕಂತಂದಾಗ ಒಂದೇ ಪ್ರಶ್ನೆ ಕೇಳಿದ, ನಿಮ್ಮ ಸಿದ್ದರಾಮನಿಗೆ ಲಿಂಗವಿದೆಯೇ? ನೋಡ್ರಿ, ಯಾರು ಇದನ್ನು ಹಾಕಕ್ಕೆ ಬಂದಿದ್ರಲ್ಲ ಶಿಷ್ಯರಿಗೆ ಕೇಳಿದವ, ನಿಮ್ಮ ಸಿದ್ದರಾಮಗೆ ಲಿಂಗ ಐತನೋ ಅಂತ ಕೇಳಿದ. ಅಲ್ಲೋ ಸಾಕ್ಷಾತ್ ಪರಮಾತ್ಮನ ತೊಡಿ ಮ್ಯಾಲಿಂದ ಬಂದಿರತಕ್ಕಂಥ ಸಿದ್ದರಾಮ ಶಿವಯೋಗಿ, ಅವನ ಮೈಯ ಲಿಂಗ ಆಗ್ಯದ, ಇನ್ನೆದಕ್ಕೆ ಬೇಕು ಅವ್ನಿಗೆ ಲಿಂಗ? ಇನ್ನು ಲಿಂಗದ ಹರಕತ್ತ ಅವಂಗಿಲ್ಲ, ಅವಶ್ಯಕತೆ ಇಲ್ಲ ಅಂದಾಗ ಅವ ದೇವರಲ್ಲ, ದೇವರಾಗೇ ಬಂದಿರ್ಬೋದು, ಅದು ನನಗೆ ಸಂಬಂಧ ಇಲ್ಲ. ಲಿಂಗ ಇದ್ರೆ ಮಾತ್ರ, ಲಿಂಗ ಇದ್ದವ್ರನ್ನ ಪ್ರೀತಿ ಮಾಡ್ತಿದ್ದ, ಇರ್ಲಾರ್ದವ್ರನ್ನ ದ್ವೇಷ ಮಾಡ್ತಿರ್ಲಿಲ್ಲ, ಬಟ್ ಅವನ ಹತ್ರ ಹೋಗಿರಲಿಲ್ಲ ಅಷ್ಟೇ. ನೋಡ್ರಿ, ನಿಮ್ಮ ಸಿದ್ದರಾಮನಿಗೆ ಲಿಂಗವಿದೆಯೇ ಅಂತ ಕೇಳಿದ ಕೂಡಲೇ ಅವ್ರಂತಾರೆ, ಇಲ್ಲ, ಲಿಂಗ ಇಲ್ಲ ಅಂದ್ಕೊಳ್ಳಿ, ಲಿಂಗವಿಲ್ಲದೆ ಇರತಕ್ಕಂಥ ಯಾವ ವ್ಯಕ್ತಿಯ ಯಾವ ಸಾಮಾನನ್ನು ನಾ ಮುಟ್ಟಂಗಿಲ್ಲ ಅಂತೇಳಿ ಬಡ ಮಲ್ಲಯ್ಯನ ಪರ್ವಕ್ಕೆ ಕೊಟ್ಟಿರ್ತಕ್ಕಂಥ ಭತ್ತ ತೊಗೊಂಡೋಗಿ ಹಿತ್ತಲ್ಲ ಸುರಿಬಿಟ್ಟು. ನೋಡ್ರಿ, ಹಿತ್ತಲ್ಲಾಗಿ ಯಾವಾಗ ಸುರಿದ ಕೂಡ್ಲೇನ ಅವ್ರು ಹೋಗಿ ಹೇಳ್ತಾರೆ, ಹೋಗಿ ಹೇಳಿ ನಿಮ್ಮ ಸಿದ್ದರಾಮನಿಗೆ ಲಿಂಗ ಇರಲಾರದಂಥ ವ್ಯಕ್ತಿ ಯಾರದಾರಲ್ಲ ಅವ್ರು ಬವಿ ಇದ್ದಂಗೆ, ಅವ್ರು ಕೊಟ್ಟಿದ್ದನ್ನು ನಾನು ಯಾವುದೂ ಸ್ವೀಕಾರ ಮಾಡಂಗಿಲ್ಲ, ಅವನ ಕೆಲಸಕ್ಕೂ ನಾನು ಅನುಕೂಲ ಕೊಡಂಗಿಲ್ಲ ಅಂತ ಹೇಳಿದ ಕೂಡಲೇನ ಸಿದ್ದರಾಮ ಶಿವಯೋಗಿಗೆ ಬಂದು ಯಥಾರ್ಥವಾಗಿ ಹೇಳ್ತಾರೆ. ಹೇಳಿದ ಕೂಡಲೇನ ಎಷ್ಟು ಸಿಟ್ಟು ಬಂದುಬಿಡುತ್ತೆ ಸಿದ್ದರಾಮಗೆ. ಏಯ್ ಈ ಕಡೆ ದೇಕೋ ಕ್ಯೂ ಭೈ. ಯಾವಾಗ ಸಿದ್ದರಾಮ ಶಿವಯೋಗಿಗೆ ಬಂದು ಹೇಳಿದ ಕೂಡಲೇ ಸಿಟ್ಟು ಬರ್ತದೆ. ನಾನು ಮಲ್ಲಯ್ಯನ ಪರ್ವ ಮಾಡ್ಬೇಕಾದ್ರೆ ಇಡೀ ಊರವ್ರವ್ರು ಎಲ್ಲರೂ ಬಂದೇನು ಏನೇನೋ ಕೊಡಾಕತ್ತಾರ, ನಾ ಹೇಳಿದ್ದೆಲ್ಲ ಮಾಡಾಕತ್ತಾರ, ನಾನು ಕೊಟ್ಟಿರುವಂಥದ್ದನ್ನು ತಿಪ್ಪಿಗೆ ಚೆಲ್ಯಾನಂತಂದ್ರೆ ಹಾಗಾದ್ರೆ ನೋಡ್ಬೇಕಂತ ತಿಳ್ಕೊಂಡು ಅಲ್ಲಿ ಬರ್ತಾರೆ. ಬಂದ ಕೂಡಲೇನ ನಾನು ಮಲ್ಲಯ್ಯನ ಪರ್ವಕ್ಕಾಗಿ ಕಳಿಸಿರುವಂತಹ ಭತ್ತವನ್ನು ಕುಟ್ಟಿಕೊಳ್ಳಾರ್ದನ ಅವನು ಹಿತ್ತಲಕ್ಕೆ ಹಾಕಿರಿ ಅಂದ್ರೆ ಬೆಳಗಾಗೋದ್ರೊಳಗೆ ನೀವು ಊರಾಗಿರಬಾರ್ದು, ಹಿಂಗೆ ಆದೇಶ ಕೊಟ್ಟು ನೋಡ್ರಿ. ಯಾಕೆ ಆ ಸಿದ್ದರಾಮ ಶಿವಯೋಗಿದನ್ನು ಯಾರೂ ದಾಟಿ ಹೊಕ್ಕಿದ್ದಿಲ್ಲ. ಒಮ್ಮೆ ಹೇಳ್ಯಾನಂದ್ರೆ ಮುಗಿದು ಹೋಗ್ತದೆ ಶಾಸನ. ಯಾಕೆ ಹಂಗಿತ್ತು ಅವ್ರದ್ದು. ನಾಳೆ ಬೆಳಗಾಗೋದ್ರೊಳಗೆ ನೀನು ಇಲ್ಲಿರಬಾರ್ದು ಅಂತ ಹೇಳಿದ ಕೂಡಲೇನ ಆಯಿತು ಭಗವಂತನ ಇಚ್ಛೆ, ನಾನು ಊರು ಬಿಡಕ್ಕೆ ರೆಡಿ ಇದ್ದೀನಿ, ಆದರೆ ನೀ ಕೊಟ್ಟು ಭತ್ತ ಕುಟ್ಟಿ ಕೊಡಂಗಿಲ್ಲ, ಕಾರಣ ನಿನಗೆ ಲಿಂಗಿಲ್ಲ. ಹಿಂಗೆ ಹೇಳಿದ ಕೂಡಲೇನ ಅವಾಗ ಹೆಂಡತಿಗೆ ಬಂದು ಕೇಳ್ತಾನೆ, ಮತ್ತು ನಾನಂತರ ಹಿಂಗೆ ಹೇಳಿಬಿಟ್ಟೀನಿ, ಹೆಂಗೆ ಮಾಡೋದು ಅಂದಾಗ, ದೇವನ ಇಚ್ಛೆ ನಿಮ್ಮ ಇಚ್ಛೆ ಆಗೈತೆ ಅಂದ್ರೆ ಹೋಗೋಣ ನಡಿ. ಎಲ್ಲಿಗೆ ಹೋಗೋನು? ಇನ್ನೆಲ್ಲಿಗೆ ಹೋಗೋದ? ಇಲ್ಲಿಂದ ಕಲ್ಯಾಣ ಏನು ದೂರ ಐತೆ ನಮಗೆ? ಸಾವಿರಾರು ಜಂಗಮರು ಎಲ್ಲೆಲ್ಲಿಂದ ಬರಾಕತ್ತಾರ. ಆ ಕಲ್ಯಾಣಕ್ಕೆ ನಾವು ಹೋಗು ನಡಿ, ಕಟ್ಟರಿವಿ ಗಂಟ ಅಂತ ತಿಳ್ಕೊಂಡು ಹೆಂಡತಿಗೆ ಹೇಳಿದ್ರೆ, ಆ ಗುಡ್ಡಾವೆ ಏನು ಮಾಡಿಲ್ಲ ಅಂದ್ರೆ ಚೊಲತ್ನ್ಯಾಗ 3 ಗಂಟೆ ಮಾಡಿ ತಯಾರು ಮಾಡಿದ್ಲು. ಅವಾಗ ಹೇಳ್ತಾಳೆ ಆಕಿ ಗಂಡನಿಗೆ, ನೋಡ್ರಿ 3 ಗಂಟೆ ರೆಡಿ ಆಗ್ಯಾವ, ನಮಗೆ ಬೇಕಾದಷ್ಟೇ ತೊಗೊಂಡಿನ ಸಾಮಾನು 3 ಗಂಟೆ ಆಗ್ಯಾವ, ಮತ್ತು 1 ಗಂಟೆ ನಾವು ಹೊತ್ಕೊತೀನಿ, ಇನ್ನೊಂದು ಗಂಟೆ ನೀವು ಹೊತ್ಕೊತೀರಿ, ಇನ್ನೊಂದು ಗಂಟೆ ಯಾರು ಹೊತ್ಕೊಂಡ್ಬರ್ಬೇಕು ಅಂತ ಕೇಳಿದ ಕೂಡಲೇನ ಅವಾಗ
ಆ ಮುಗಿ ದೇವಯ್ಯ ಹೇಳ್ತಾರಂತ, ಯಾವ ವ್ಯಕ್ತಿ ಯಾವುದೇ ಕಾರಣಕ್ಕಾಗಿ ನನ್ನ ಊರು ಬಿಡುವಂಗೆ ಮಾಡ್ಯಾನಲ್ಲ, ಯಾವ ವ್ಯಕ್ತಿ ಮತ್ತೊಬ್ಬನ ತಲೆಯಾಗ ಬಂದು ನನ್ನ ಪರ್ವ ಮಾಡಂತ ಯಾರು ಹೇಳ್ಯಾರ? ಮಲ್ಲಯ್ಯ ಹೇಳ್ಯಾನ. ಅವ ಹೇಳಿದ್ದಕ್ಕೆ ಅವ ಪರ್ವ ಮಾಡಕತ್ತಾನ ಸಿದ್ದರಾಮ ಶಿವಯೋಗಿ. ನನ್ನ ಪರ್ವ ಮಾಡಂತ ತಿಳ್ಕೊಂಡು ಅವಂಗೆ ಹೇಳಿ ಮನೆಗೆ ಭತ್ತ ಹಾಕಕ್ಕೆ ಬಂದು ಅವ ಮಾಡಿಸ್ಯಾನ. ಅವ ಮಾಡಿಸಿದ್ದಕ್ಕೆ ನಾನು ಆಗೋದಿಲ್ಲ ಅಂದೀನಿ, ಅದಕ್ಕೆ ನಾನು ಊರು ಬಿಟ್ಟು ಹೋಗಂದಾರ. ಹಾಗಾದರೆ ಯಾವ ವ್ಯಕ್ತಿ ನನ್ನ ಊರು ಬಿಡುವಂಗೆ ಮಾಡ್ಯಾನಲ್ಲ, ಇನ್ನೊಂದು ಗಂಟೆ ಅವ ತೊಗೊಂಬರ್ತಾನೆ. ಅದಕ್ಕೆ ನೀ ಏನು ಚಿಂತೆ ಮಾಡೋಕೆ ಹೋಗಬೇಡ, ನಡಿ ನಾವು 2 ಗಂಟೆ ಹೊತ್ಕೊಂಡು ಹೋಗೋಣ ಅಂದವ. ಎಷ್ಟು ಇಷ್ಟ ಇರ್ಬೇಕು ನೋಡ್ರಿ ಒಂದು. ಯಾವ ವ್ಯಕ್ತಿ ನಾನು ಊರು ಬಿಡುವಂಗೆ ಮಾಡ್ಯಾನಲ್ಲ ಅವನ ಹೊತ್ಕೊಂಡು ಬರ್ತಾನೆ ಅಂದರೆ ದೇವರ ಹೊತ್ಕೊಂಡ್ಬರ್ಬೇಕಂತ ಅದು ಅರ್ಥ. ಮಲ್ಲಯ್ಯನ ಪರ್ವಕ್ಕಾಗಿ ಬಂದೈತಲ್ಲ ಇಷ್ಟ ಕೊಂಡ ಇದು ಕೊನೆ ಯಾರು? ಮಲ್ಲಯ್ಯನ ಹೊತ್ಕೊಂಡ್ಬರ್ತಾನೆ ಅಂತ ತಿಳ್ಕೊಂಡು ಭಾಳ ಇದರಲ್ಲಿಂದ ಎಚ್ಚರಿಕೆಯಿಂದ ಹೇಳಿದ. ಅವಾಗ ಆಕೆ ಶೆಣೆಕಿ ಹಗರು ಇದ್ದಿದ್ದು ಯಾರೋ ತಾವು ತೊಗೊಂಡ್ರು, ವಜ್ಜ ಯಾವುದಿತ್ತು ಅದನ್ನು ಅಲ್ಲೇ ಬಿಟ್ಟು ಹೋದ್ರು. ಅವ್ರು ಹೊತ್ಕೊಂಡು ಬಂದ್ರೆ ಅವನ ಬರಲಿಲ್ಲ ಅಂತೇಳಿ ಹಿಂಗೆ ಹೋಗಿ ಇವರು ಕಲ್ಯಾಣದ ಮುಂದಿರತಕ್ಕಂಥ ಶಿವಪುರಕ್ಕೆ ಹಿಂಗೆ ಬಂದರು. ಶಿವಪುರಕ್ಕೆ ಇವರು ಬಂದು ಮುಟ್ಟೋದ್ರೊಳಗನ ಆ 3ನೇ ಗಂಟೆ ಏನು ಬಿಟ್ಟು ಬಂದಿದ್ರಲ್ಲ, ಇವ್ರು ಬರೋಕ್ಕಿಂತ ಮುಂಚೆಗೆ ನಾವು 3ನೇ ಗಂಟೆ ಅಲ್ಲಿ ಬಂದು ಬಿದ್ದಿತ್ತು ಅನ್ನುವಂಥದ್ದು ಪುರಾಣದಾಗ ಬರ್ತದೆ. ಗಂಟನು ಬಂದು ಬಿತ್ತು, ಗಂಟನು ತೊಗೊಂಡ್ರು. ಹೇಳಿಲ್ಲ ನಾನು, ಅವನ ತಂದಿಟ್ಟಿರ್ಬೇಕಾಳಿದನ್ನು ಅಂತ ತಿಳ್ಕೊಂಡು ಅವ್ರೇನು ಭಾಳ ಹಗರ ಇದ್ರು. ಅವರು ಯಾವಾಗ ಮುಂಜಾನೆ ಎದ್ದು ಮಲ್ಲಯ್ಯನ ಪರ್ವ ನಡೀತು. ಪರ್ವ ನಡಿಬೇಕಾದ್ರೆ ಎಲ್ಲರೂ ಏನೇನು ಬೇಕಾಗಿತ್ತು ಎಲ್ಲ ಸಾಮಾನು ಕೊಟ್ಟಿದ್ರು. ಇನ್ನು ಮಲ್ಲಯ್ಯಗೆ ಅಭ್ಯಂಜನ ಸ್ನಾನ ಮಾಡಿಸ್ಬೇಕಲ್ಲ, ತಲೆಯಿಂದ ಎಳ್ಕೊಂಡು ಎಣ್ಣೆ ಹಚ್ಕೊಂತ ಅಭ್ಯಂಗನ ಸ್ನಾನ ಮಾಡಿಸ್ಬೇಕಂತ ತಿಳ್ಕೊಂಡು ಸಿದ್ದರಾಮ ಶಿವ ಒಳಗೆ ಹೋಗಿ ತಲೆ ಮೇಲೆ ಕೈ ಇಟ್ಟು ಎಣ್ಣೆ ಹಾಕಬೇಕಾದ್ರೆ ದೇವ್ರ ಗುಡಿಯಾಗಿರ್ತಕ್ಕಂಥ ಮಲ್ಲಯ್ಯ ಮಾತಾಡಿದಂತ, ಸಿದ್ದರಾಮ ಮೆಲ್ಲಕ್ಕೆ ತಿಕ್ಕಪ್ಪ, ನಿನ್ನ ರಾತ್ರಿ ದೊಡ್ಡದೊಂದು ಗಂಟು ಅಮಗಿ ದೇವಯ್ಯ ನನ್ನ ಸಂಬಂಧ ಇಟ್ಟು ಹೋಗಿದ್ದಕ್ಕೆ ಆ ಗಂಟು ತೊಗೊಂಡು ಹೋಗಿ ಶಿವಪುರಕ್ಕೆ ಇಟ್ಟು ಬರಾಕ ಟೈಮ್ ಭಾಳ ಬೇಕಾಯ್ತು. ನೆತ್ತಿ ಮೇಲೆ ಹೊತ್ಕೊಂಡು ಹೋಗಿದ್ದಕ್ಕೆ ನೆತ್ತಿ ಭಾಳ ನೋವು ಆಗ್ಯದ ಸಿದ್ದರಾಮ. ಹಿಂಗೆ ಅಂದು ಕೂಡಲೇನ ಸಿದ್ದರಾಮ ಶಿವಯೋಗಿಗಳಿಗೆ ಆಶ್ಚರ್ಯ ಆಗಿಬಿಡ್ತು. ಏನಾಗ್ಯದ ಅಂತ ನೋಡ್ತಾನ. ನೀ ಮಾಡಿದ್ದ ಹಣೆ ಬಾರ ನನ್ನ ಮೇಲೆ ಬಂದೈತೋ ಸಿದ್ದರಾಮ. ಅವಂಗೆ ಹೋಗಿ ನೀನು ಭತ್ತ ಕೊಟ್ಟಂದು, ಅವ ಲಿಂಗ ಇಲ್ಲಾರ್ದವ್ರು ಭತ್ತ ಕೊಟ್ಟದು ನಂದ. ಅಂಥ ಟೈಮ್ದೊಳಗೆ ಅವರು 3 ಗಂಟೆ ಮಾಡಿದರು. 2 ಗಂಟೆ ತಾವು ಹೊತ್ಕೊಂಡು ಹೋಗ್ಯಾರ, ಇನ್ನೊಂದು ಗಂಟೆ ನಾನು ಯಾರು ಊರು ಬಿಡ್ಸಕ್ಕೆ ಹೋಗ್ಯಾರ ಅವರ ತೊಗೊಂಬರ್ತಾನಂತ ನನ್ನ ಮೇಲೆ ಹಾಕಿದ್ದಕ್ಕೆ ನಾನು ಹೋಗಿ ಹೊತ್ಕೊಂಡು ಇಟ್ಟು ಬಂದಿನ ಮಾರಾಯ, ಅದಕ್ಕೆ ತಲೆನೂ ಯಾಕತ್ತೈತೆ ಅಂತ ಸ್ವತಃ ಭಗವಂತ ಮಲ್ಲಯ್ಯ ಹೇಳ್ತಾನಂದ್ರೆ ಅವ್ನ ಮಹಿಮಾ ಹೆಂಗಿರ್ಬೇಕು ರೀ, ಎಷ್ಟು ಪ್ರೀತಿ ಇರಬೇಕು, ಎಷ್ಟು ಇದು ಇರಬೇಕು, ವಿಚಾರ ಮಾಡ್ಕೊಳ್ರಿ. ಇಷ್ಟೆಲ್ಲ ಆದಮೇಲೆ ಕಣ್ಣು ತೆರೀತದ. ಇಂಥ ಅಮುಗಿ ದೇವಯ್ಯನನ್ನು ನಾನು ಊರು ಬಿಟ್ಟು ಹೊರಗೆ ಹಾಕಿಬಿಟ್ನಲ್ಲ ಅಂತ ತಿಳ್ಕೊಂಡು ಓಡೋಡಿ ಬರ್ತಾನೆ. ಬಂದು ನೋಡ್ತಾನೆ, ಶಿವಪುರದಾಗ ಕುಂತಿದ್ರು. ಅಮುಗಿ ದೇವಯ್ಯನವ್ರ ಕೈ ಮುಗಿದು ನನ್ನ ತಪ್ಪಾಗ್ಯದ, ನಾನು ಮಾಡಿದ್ದು ದೊಡ್ಡ ಅಪರಾಧ ಆಗ್ಯದ, ದಯಮಾಡಿ ಒಳ್ಳೆ ಹೋಗೋಣ ಬರ್ರಿ ಅಂದಾಗ, ಲಿಂಗ ಇರಲಾರ್ದಂಥ ವ್ಯಕ್ತಿಗಳ ಊರಾಗ ನಾ ಇರೋದಿಲ್ಲ, ಅಲ್ಲೇ ಅದ ಹಠ ಹಿಡಿತಾನೆ. ಲಿಂಗ ಕಟ್ಕೊಳ್ಳದೆ ಇರತಕ್ಕಂಥ ನಿನ್ನ ಹತ್ರ ನಾ ಬರೋದಿಲ್ಲ, ಲಿಂಗ ಕಟ್ಕೊಂಡು ಬರ್ತೀನಿ ಬರ್ರಿ ಅಂತ ಅಂದಾಗ, ಹಾಗಾದರೆ ಲಿಂಗ ಕಟ್ಕೊಂಡ ಮೇಲೆ ನೀ ಯಾಕೆ ಆ ಊರಾಗಿರ್ತಿದ್ದಿ? ಲಿಂಗ ಕಟ್ಕೊಂಡ ಮೇಲೆ ನೀನು ಕಲ್ಯಾಣಕ್ಕೆ ಬರ್ಬೇಕಲ್ಲ. ನೋಡ್ರಿ ಇನ್ನೂ ಹೋಗಿಯಲ್ಲವ, ಇನ್ನೂ ಲಿಂಗ ಕಟ್ಕೊಂಡೇ ಇಲ್ಲ. ಅವಾಗ ಮುಂದಿನ ವಿಚಾರವನ್ನು ಅಮಗಿ ದೇವಯ್ಯನವ್ರು ಹೇಳಕತ್ತಾರ, ಲಿಂಗ ಇಲ್ಲ ಅಂತಂದ್ರೆ ನಿನ್ನ ಹತ್ರ ನಾ ಬರಂಗಿಲ್ಲ, ಹಂಗೆ ನನ್ನ ಸಂಬಂಧ ನೀನು ಲಿಂಗ ಕಟ್ಕೊಂತಿ ಅಂದ್ರೆ ನೀ ಯಾಕೆ ಅಲ್ಲಿರ್ತೀನಿ, ನೀನು ಕಲ್ಯಾಣಕ್ಕೆ ಬರ್ತೀನಿ ಅನ್ನಂಗೆ. ಹಾಗಾಗಿ ಲಿಂಗ ಕಟ್ಕೊಂಡ ಮೇಲೆ ಇಬ್ಬರು ಕಲ್ಯಾಣದಾಗ ಕೂಡಿ ಬಾಳೋದು ಐತಿ. ನಾನು ಬಂದುಬಿಟ್ಟಿನಿ, ಈಗ ಹೊಳ್ಳಿ ಅಂತೂ ಬರೋದಿಲ್ಲ, ನಾ ಕಲ್ಯಾಣದಾಗ ಇರ್ತೀನಿ ಅಂದಾಗ, ಆಯಿತು ನಿಮ್ಮ ಇಚ್ಛೆ ಅಂತ ತಿಳ್ಕೊಂಡು ಕೈ ಮುಗಿದು ನಿಂತಾಗ ಒಂದು ಮಾತು ಹೇಳ್ತಾನೆ ಅಮಗಿ ದೇವಯ್ಯ. ಯಾವುದೇ ಕಾರಣವಿಲ್ಲಾರ್ದನ ಒಬ್ಬ ವ್ಯಕ್ತಿ ಪೂಜೆ ಮಾಡೋದಕ್ಕಾಗಿ ನನ್ನ ಕಾರಣ ಇಲ್ಲಾರ್ದನ ಊರು ಬಿಟ್ಟು ಬರೋ ಹಂಗೆ ನೀ ಹೆಂಗೆ ಮಾಡಿಯಲ್ಲ, ನಿನ್ನೂ ಸಹಿತ ಊರು ಬಿಡಿಸಾಕ ಒಬ್ಬ ಮಹಾತ್ಮ ಬರಾಕತ್ತಾನ ಅಂತ ತಿಳ್ಕೊಂಡು ಅವನಿಗೆ ಸಂದೇಶವನ್ನು ಕೊಡ್ತಾನಂತ. ನೋಡ್ರಿ, ನಾನು ಹೆಂಗೆ ಊರು ಬಿಡುವಂಗೆ ಮಾಡಿಯಲ್ಲ, ನಿನ್ನ ಊರು ಬಿಡಿಸಾಕ ಒಬ್ಬ ಮಹಾತ್ಮ ಬರಾಕತ್ತಾನ. ಅವ ಯಾರು, ಎಲ್ಲಿಂದ ಬಂದ, ಹೆಂಗೆ ಬಂದ, ನಾಳೆ ದಿವಸ ನಾವು ನೀವೆಲ್ಲ ಕೇಳೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ, ನಾಳೆ ಯಾರು ಸಿದ್ದರಾಮ ಶಿವಯೋಗಿ ಹತ್ರ ಬರ್ತಾರ, ಅವನು ಊರು ಬಿಡಿಸೋಕೆ ಏನು ಪ್ರಯತ್ನ ಮಾಡ್ತಾರ, ಅವ